Good morning, dear students. I am Sunil Rajje, Department of Commerce, Union Christian College, Shiragate, Tumkur. In this video, I am going to discuss Unit 1 in Financial Accounting, that is Fire Insurance Claim. Okay, FA2 ಸಬ್ಜೆಕ್ಟ್ ನಿಮಗೆ ಸೆಕೆಂಡ್ ಸೆಮಿಸ್ಟರ್ ಇರ್ತಕ್ಕಂಥ FA2 ಸಬ್ಜೆಕ್ಟ್ ನಲ್ಲಿ ಯೂನಿಟ್ 1 ಡಿಸ್ಕಸ್ ಮಾಡೋಣ. ಯೂನಿಟ್ 1 ಯಾವುದು ಅಂದ್ರೆ ಫೈರ್ ಇನ್ಶೂರೆನ್ಸ್ ಕ್ಲೈಮ್. ಚಾಪ್ಟರ್ ಹೆಡ್ಡಿಂಗ್ ಫೈರ್ ಇನ್ಶೂರೆನ್ಸ್ ಕ್ಲೈಮ್. ಹೆಂಗೆ ಫೈರ್ ಅರೈಸಸ್ ಆದ್ರೆ ಕಂಪ್ನಿಗಳಲ್ಲಿ ಗೋಡೌನ್ಗಳಲ್ಲಿ ರೈಟ್ ಕ್ಲೈಮ್ ಮಾಡ್ಕೊಳ್ಳೋದು ಹೆಂಗೆ, ಇನ್ಶೂರೆನ್ಸ್ ಕಂಪನಿಯಿಂದ ಆಗಿರ್ತಕ್ಕಂಥ ಲಾಸ್ಗೆ ಕ್ಲೈಮ್ ಮಾಡ್ಕೊಳ್ಳೋದು ಹೆಂಗೆ ಅನ್ನತಕ್ಕಂಥ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಅದಕ್ಕೆ ಇಂಟ್ರೊಡಕ್ಷನ್ ಪಾರ್ಟ್ ಏನಿದೆ ನೋಡೋಣ. ಬಿಸಿನೆಸ್ ಆರ್ಗನೈಸೇಷನ್ ಫೇಸ್ ಸೆವೆರಲ್ ರಿಸ್ಕ್. ಓಕೆ, ಒನ್ ಅಮಾಂಗ್ ದೆಮ್ ಈಸ್, ಇದು HIS ಅಲ್ಲ, IS ಈಸ್ ಲಾಸ್ ಆಫ್ ಪ್ರಾಪರ್ಟಿ ಅಂಡ್ ಸ್ಟಾಕ್ ಆನ್ ಅಕೌಂಟ್, loss of property and stock on account of calamities like floods, cyclones, fire accidents. Okay, several risk ಅನ್ನ ಬಿಸ್ನೆಸ್ ಫೇಸ್ ಮಾಡುತ್ತೆ ಅಂತ ಹೇಳ್ತಾರೆ. ಬಿಸ್ನೆಸ್ ಆರ್ಗನೈಸೇಷನ್ ಫೇಸ್ ಸೆವೆರಲ್ ರಿಸ್ಕ್, ಬೇರೆ ಬೇರೆ ತರ ರಿಸ್ಕ್ ಬರುತ್ತೆ. ಅದರಲ್ಲಿ ರಿಸ್ಕ್ ಗಳನ್ನ ನೋಡೋದಾದ್ರೆ ನಾವು ಫ್ಲಡ್ ಇಂದನೂ ಸಹ ಬಿಸ್ನೆಸ್ಗೆ ರಿಸ್ಕ್ ಆಗುತ್ತೆ. ಸೈಕ್ಲೋನ್ ಇಂದನೂ ಸಹ ಬಿಸ್ನೆಸ್ಗೆ ರಿಸ್ಕ್ ಆಗುತ್ತೆ. ಅದೇ ತರ ಫೈರ್ ಆಕ್ಸಿಡೆಂಟ್ ಇಂದನೂ ಸಹ ಬಿಸ್ನೆಸ್ಗೆ ರಿಸ್ಕ್ ಆಗುತ್ತೆ ಅನ್ನೋದಿದೆ. ರೈಟ್, ಹಾಗಿದ್ದಾಗ ಈ ಫೈರ್ ಇನ್ಶೂರೆನ್ಸ್ ಸಂಬಂಧಪಟ್ಟಿದ್ ಮಾತ್ರ ನಾವಿಲ್ಲಿ ಕ್ಯಾಲ್ಕುಲೇಷನ್ಸ್, ಫ್ಲಡ್ ಸೈಕ್ಲೋನ್ ಸಂಬಂಧಪಟ್ಟಿದ್ದಲ್ಲ. ಫೈರ್ ಇನ್ಶೂರೆನ್ಸ್ ನಲ್ಲಿ ಅಕೌಂಟ್ಸ್ ಮೇಂಟೈನ್ ಮಾಡೋದು ಹೇಗೆ ಅನ್ನೋದನ್ನ ಕಲಿಬೇಕು. ಒಂದು ಗೋಡೌನ್ ಇದೆ, ಎಕ್ಸಾಂಪಲ್ ತಗೊಳ್ಳಿ. ಒಂದು ಗೋಡೌನ್ ಇದೆ, ಒಂದು ಕಂಪನಿ ಇದು. ಆ ಕಂಪನಿ ಗೋಡೌನ್ ಬೆಂಕಿ ಹತ್ತಿ ಉರಿದಿದೆ. ರೈಟ್, ಆ ಬೆಂಕಿ ಹತ್ತಿ ಉರಿದಿದೆ, ಎಷ್ಟೋ ಗೂಡ್ಸ್ ಸ್ಟಾಕ್ ಲಾಸ್ ಆಗಿದೆ. ಆ ಲಾಸ್ ಅನ್ನ ಇನ್ಶೂರೆನ್ಸ್ ಕಂಪನಿಯಿಂದ ಕ್ಲೈಮ್ ಮಾಡ್ಕೊಳ್ತೀವಿ. ಅದೇ ಕಾನ್ಸೆಪ್ಟ್ ಇದು. ಹೆಂಗೆ ಕ್ಲೈಮ್ ಮಾಡ್ಕೊಳ್ತಕ್ಕಂಥದ್ದು ಅಂತ ಕ್ಯಾಲ್ಕುಲೇಷನ್ ಅಲ್ಲಿ ನೋಡ್ಬೇಕಾಗ್ತದೆ. ಮೀನಿಂಗ್, ಫೈರ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಬಿಟ್ವೀನ್ ಇನ್ಶೂರರ್ ಅಂಡ್ ಇನ್ಶೂರ್ಡ್. ರೈಟ್, ಫೈರ್ ಇನ್ಶೂರೆನ್ಸ್ ಅಂದ್ರೆ ಇಸ್ ಎ ಕಾಂಟ್ರಾಕ್ಟ್. Fire insurance is a contract between, ಯಾರ ನಡುವೆ ಕಾಂಟ್ರಾಕ್ಟ್? ಬಿಟ್ವೀನ್ ಇನ್ಶೂರರ್ ಅಂಡ್ ಇನ್ಶೂರ್ಡ್. ಇನ್ಶೂರರ್ ಅಂದ್ರೆ ಇಲ್ಲಿ ಇನ್ಶೂರೆನ್ಸ್ ಕಂಪನಿ. ಇನ್ಶೂರ್ಡ್ ಅಂದ್ರೆ ಯಾರು ಇನ್ಶೂರೆನ್ಸ್ ತಗೊಂಡಿರ್ತಾರ ಅವರು. ನನ್ನ ಕಂಪನಿಯ ಗೋಡೌನ್ ಇದೆ, ನಾನು ನನ್ನ ಕಂಪನಿ ಗೋಡೌನ್ಗೆ ಇನ್ಶೂರೆನ್ಸ್ ಮಾಡಿಸಿದ್ರೆ ನಾನು ಅಥವಾ ನೀವು ಇನ್ಶೂರೆನ್ಸ್ ಮಾಡಿಸಿದ್ರೆ ನೀವು ಅಥವಾ ನನ್ನನ್ನ ಇನ್ಶೂರ್ಡ್ ಅಂತ ಕರೀತಾರೆ. ರೈಟ್, ಹಾಗಾದ್ರೆ ಇನ್ಶೂರರ್ ಅಂದ್ರೆ ಯಾರು? ಇನ್ಶೂರರ್ ಅಂದ್ರೆ ಇನ್ಶೂರೆನ್ಸ್ ಕಂಪನಿ. SBI ಇನ್ಶೂರೆನ್ಸ್ ಇದೆ, ICICI ಇನ್ಶೂರೆನ್ಸ್ ಇದೆ, ಯುನೈಟೆಡ್ ಇನ್ಶೂರೆನ್ಸ್ ಇದೆ. ರೈಟ್, ಇನ್ಶೂರೆನ್ಸ್ ಕಂಪ್ನಿಗಳಿದಾವಲ್ಲ, ಅವ್ರನ್ನ ಇನ್ಶೂರರ್ ಅಂತ ಕರೀತಾರೆ. ಯಾರು ಇನ್ಶೂರೆನ್ಸ್ ಅನ್ನ ತಗೊಳ್ತಾರೋ, ಯಾರು ಪ್ರೀಮಿಯಂ ಅನ್ನ ಕಟ್ತಾರೋ ಅವ್ರನ್ನ ಇನ್ಶೂರ್ಡ್ ಅಂತ ಕರೀತಾರೆ. ಹಾಗಾದ್ರೆ ಇಟ್ ಇಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಇನ್ಶೂರರ್ ಅಂಡ್ ಇನ್ಶೂರ್ಡ್ ಅಗೇನ್ಸ್ಟ್ ದ ಲಾಸ್ ಡ್ಯೂ ಟು ಫೈರ್. ಅಗೇನ್ಸ್ಟ್ ದ ಲಾಸ್ ಡ್ಯೂ ಟು ಫೈರ್ ಅಂತ ಹೇಳ್ತಾರೆ. ರೈಟ್, ಈ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬೇಕಾದ್ರೆ, ಬೆಂಕಿ ಹತ್ತಿ ಉರಿದಿದೆ ಗೋಡೌನಲ್ಲಿ, ಎಷ್ಟೋ ಲಾಸ್ ಆಗಿದೆ, ಆ ಲಾಸ್ ಅನ್ನ ಇನ್ಶೂರೆನ್ಸ್ ಕಂಪನಿಯಿಂದ ನಾವು ಪಡ್ಕೊಳ್ಬೇಕಾಗ್ತದೆ. ರೈಟ್, ಆ ಇನ್ಶೂರೆನ್ಸ್ ಕಂಪನಿಯಿಂದ ಪಡ್ಕೊಳ್ಬೇಕಾದ್ರೆ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗ್ತದೆ. ಎಷ್ಟು ಇನ್ಶೂರೆನ್ಸ್ ಕ್ಲೈಮ್, ಎಷ್ಟು ದುಡ್ಡು ಬರ್ಬೇಕಾಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಅದನ್ನ ಸ್ಟೆಪ್ಸ್ ಫಾರ್ ಕ್ಯಾಲ್ಕುಲೇಟಿಂಗ್ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಅಂತ ಕರೀತಾರೆ. ಸ್ಟೆಪ್ಸ್ ಫಾರ್ ಕ್ಯಾಲ್ಕುಲೇಟಿಂಗ್ ಫೈರ್ ಇನ್ಶೂರೆನ್ಸ್ ಕ್ಲೈಮ್. ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಅನ್ನ ಕಂಡುಹಿಡಿಬೇಕಾದ್ರೆ ಎಷ್ಟು ಅಮೌಂಟ್, ರೈಟ್, ಗೋಡೌನ್ ನಲ್ಲಿ 1 ಲಕ್ಷ ರೂಪಾಯಿ ಗೂಡ್ಸ್ ಇತ್ತು,
ನಾವು ಇನ್ಶೂರೆನ್ಸ್ ಕಂಪನಿಯಿಂದ ಒತ್ತಿ ಉರ್ದಿರ ಅಂತ ಗೋಡೌನ್ಗೆ ಇನ್ಶೂರೆನ್ಸ್ ಕಂಪನಿಯಿಂದ ಎಷ್ಟು ಇಸ್ಕೊಬೇಕು ಅನ್ನೋದನ್ನ ಇನ್ಶೂರೆನ್ಸ್ ಕ್ಲೈಮ್ ಅಂತ ಕರೆಯೋದು. ಅಮೌಂಟ್ ಎಷ್ಟು ಇಸ್ಕೊಬೇಕು. ಓಕೆ, ಯಾವ್ಯಾವ ತರ ಸಿಚುಯೇಷನ್ ಇರುತ್ತೆ. ಕೆಲವು ಸಾರಿ ಇನ್ಶೂರೆನ್ಸ್ ಕಂಪನಿಲಿ ಇನ್ಶೂರೆನ್ಸ್ ಮಾಡಿಸಿರ್ತೀರಾ 1 ಲಕ್ಷ ರೂಪಾಯಿಗೆ. ಆ ಗೋಡೌನ್ ನಲ್ಲಿರೋ ಅಷ್ಟು ವಸ್ತುಗಳು 1 ಲಕ್ಷ ರೂಪಾಯಿ ವಸ್ತುಗಳು ಪೂರ್ತಿ ಒತ್ತಿ ಉರ್ದೋದ್ರೆ, ರೈಟ್, ಏನು ಸ್ಕ್ರಾಪ್ ಉಳಿಲಿಲ್ಲ ಅನ್ನೋದಾದ್ರೆ, ಬೆಂಕಿ ಹತ್ತಿ ಉರಿದಿದೆ, ಏನು ಸ್ಕ್ರಾಪ್ ಉಳಿದಿಲ್ಲ ಅಂದ್ರೆ 1 ಲಕ್ಷ ಬರುತ್ತೆ. ಕೆಲವು ಸರಿ ಅರ್ಧಂಬರ್ಧ ಉರಿದಿರುತ್ತೆ, 50% ಸುಟ್ಟೋಗಿರುತ್ತೆ. ಇನ್ನು ಕೆಲವು ಕಡೆ 80% ಸುಟ್ಟೋಗಿರುತ್ತೆ. ಇನ್ನು ಕೆಲವು ಕಡೆ ಸ್ಕ್ರಾಪ್ ಮಾತ್ರ ಉಳಿದಿರುತ್ತೆ. ಈ ತರ ಎಲ್ಲ ಡಿಫ್ರೆಂಟ್ ಸಿಚುಯೇಷನ್ಸ್ ಇರೋದು. ರೈಟ್, ಈ ತರ ಸ್ಟೆಪ್ಸ್ ಅನ್ನ ಫಾಲೋ ಅಪ್ ಮಾಡಿದ್ರೆ ಕ್ಲೈಮ್ ಅಮೌಂಟ್ ಎಷ್ಟು ಅಂತ ಕಂಡುಹಿಡಿಯಬಹುದು. ಓಕೆನಾ. ಈ ಫೈರ್ ಇನ್ಶೂರೆನ್ಸ್ ಲೆಕ್ಕಗಳನ್ನ ಮಾಡ್ಬೇಕಾದ್ರೆ, ರೈಟ್, ಫೈರ್ ಇನ್ಶೂರೆನ್ಸ್ ನಲ್ಲಿ ಲೆಕ್ಕಗಳಿದಾವೆ. ಆ ಲೆಕ್ಕಗಳನ್ನ ಮಾಡ್ಬೇಕಾದ್ರೆ ಸ್ಟೆಪ್ಸ್ ಈ ತರನೇ ಸ್ಟೆಪ್ಸ್ ಅನ್ನ ಫಾಲೋ ಅಪ್ ಮಾಡ್ಬೇಕಾಗ್ತದೆ. ಸ್ಟೆಪ್ 1 ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಂತ ಕರೀತಾರೆ. ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್. ರೈಟ್, ಏನು ಟ್ರೇಡಿಂಗ್ ಅಕೌಂಟ್ ಅಂದ್ರೆ? ಟ್ರೇಡಿಂಗ್ ಅಕೌಂಟ್ ಇಸ್ ಅನ್ ಅಕೌಂಟ್. ರೈಟ್, ಟ್ರೇಡಿಂಗ್ ಅಕೌಂಟ್ ಅಂದ್ರೆ ಅಕೌಂಟ್ ಅಂತ ಕರೀತಾರೆ. ಈ ಟ್ರೇಡಿಂಗ್ ಅಕೌಂಟ್ ರೆಕಾರ್ಡ್ಸ್, ವಿಚ್ ರೆಕಾರ್ಡ್ಸ್ only the direct expenses and direct incomes. ರೈಟ್, ಈ ತರ ಗೊತ್ತಿದೆ ನಿಮ್ಗೆ. ಒಂದು ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್ ಅಂತ ಇರುತ್ತೆ. ಡೆಬಿಟ್ ರುಪೀಸ್, ಕ್ರೆಡಿಟ್ ರುಪೀಸ್ ಅಂತ ಇರುತ್ತೆ ಟ್ರೇಡಿಂಗ್ ಅಕೌಂಟ್ ನಲ್ಲಿ. ವಿಚ್ ಈಸ್ ಪ್ರಿಪೇರ್ಡ್ ಅಟ್ ದ ಎಂಡ್ ಆಫ್ ದ ಫೈನಾನ್ಷಿಯಲ್ ಇಯರ್. ವರ್ಷದ ಕೊನೆಯಲ್ಲಿ, ರೈಟ್, 12 ತಿಂಗಳಿಗೆ ಒಂದ್ಸಾರಿ ಪ್ರಿಪೇರ್ ಮಾಡ್ತಕ್ಕಂಥದ್ದು ಟ್ರೇಡಿಂಗ್ ಅಕೌಂಟ್ ಆಗಿರುತ್ತೆ. ವಿಚ್ ರೆಕಾರ್ಡ್ ಆಲ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಎಲ್ಲಾ ರೀತಿಯ ನೇರ ವೆಚ್ಚಗಳು. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದ್ರೆ ನೀವು ಆಗಾಗಲೇ ಅಕೌಂಟ್ಸ್ ಗೊತ್ತಿರುತ್ತೆ ನಿಮ್ಗೆ, PUC ನಲ್ಲಿ ಅಕೌಂಟ್ಸ್ ಕಲ್ತಿದ್ರಿ, ಟ್ರೇಡಿಂಗ್ ಅಕೌಂಟ್ ಅನ್ನೇ ಮಾಡಿರ್ತೀರಾ. ಅಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು? ವಿಚ್ ಆರ್ ಇನ್ಕರ್ಡ್ ಡೈರೆಕ್ಟ್ಲಿ ಆರ್ ವಿಚ್ ಆರ್ ಇನ್ಕರ್ಡ್ ಫಾರ್ ಪ್ರೊಡಕ್ಷನ್, ಉತ್ಪಾದನೆಗೆ ನೇರವಾಗಿ ತಗಲುವಂತಹ ವೆಚ್ಚಗಳು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದ್ರೆ. ಲೈಕ್ ವೇಜಸ್, ಫ್ಯಾಕ್ಟರಿ ರೆಂಟ್, ರೈಟ್, ಈ ತರ ಎಕ್ಸ್ಪೆನ್ಸಸ್, ಆಲ್ ಎಕ್ಸ್ಪೆನ್ಸಸ್. ಅಟ್ ದ ಡೆಬಿಟ್ ಸೈಡ್, ಡೆಬಿಟ್ ಸೈಡ್ ನಲ್ಲಿ ಎಲ್ಲಾ ಎಕ್ಸ್ಪೆನ್ಸಸ್ ರೆಕಾರ್ಡ್ ಮಾಡ್ಕೊಳ್ತಾರೆ. ಅಂಡ್ ಆಲ್ ಡೈರೆಕ್ಟ್ ಇನ್ಕಮ್ಸ್ ಆರ್ ಅಂಡರ್ ಕ್ರೆಡಿಟ್ ಸೈಡ್, ಎಲ್ಲಾ ನೇರ ಆದಾಯಗಳು. ರೈಟ್, ಡೈರೆಕ್ಟ್ ಇನ್ಕಮ್ಸ್ ಅಂದ್ರೆ ವಸ್ತುಗಳನ್ನು ಮಾರಿದಾಗ, ಸೇಲ್ ಆಫ್ ಗೂಡ್ಸ್, ಮ್ಯಾನುಫ್ಯಾಕ್ಚರ್ ಆಗಿರೋ ಗೂಡ್ಸ್ ಅನ್ನ ಮಾರಿದಾಗ ಬರುತ್ತಲ್ಲ, ಅದು ಡೈರೆಕ್ಟ್ ಇನ್ಕಮ್ ಆಗಿರುತ್ತೆ. ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತಾರೆ. ಟು ಫೈಂಡ್ ಔಟ್ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ ಅಂತ ಕರೀತಾರೆ. ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್, GP. ರೈಟ್, GP ಗೊತ್ತಿದೆ ನಿಮ್ಗೆ. ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ಅನ್ನ ಕಂಡುಹಿಡಿಯೋಕ್ಕೋಸ್ಕರ ನಾವು ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ನೋಡಿ ಒಂದ್ಸರಿ. Trading account is an account which is prepared at the end of the financial year, which records all direct expenses at the debit side and all direct incomes are under credit side ಅಂತ ಕರೀತಾರೆ. ಈ ತರ ಮೊದಲಿಗೆ ಟ್ರೇಡಿಂಗ್ ಅಕೌಂಟ್ ಅನ್ನ ನಾವು ಪ್ರಿಪೇರ್ ಮಾಡಬೇಕು. ಟ್ರೇಡಿಂಗ್ ಅಕೌಂಟ್ ಅಂದ್ರೆ ನಿಮ್ಗೆ ಫಾರ್ಮ್ಯಾಟ್ ಗೊತ್ತಿದೆ, ರೈಟ್? ಟ್ರೇಡಿಂಗ್ ಅಕೌಂಟ್ ಅಂದ್ರೆ ನಿಮ್ಗೆ ಫಾರ್ಮ್ಯಾಟ್ ಗೊತ್ತಿದೆ. ಯಾವ ತರ ಇರುತ್ತೆ ಟ್ರೇಡಿಂಗ್ ಅಕೌಂಟ್ ಫಾರ್ಮ್ಯಾಟ್? ನೋಡಿ ಇಲ್ಲಿ, particulars rupees ಹಿಂಗಿರುತ್ತ, ರೈಟ್? ಪರ್ಟಿಕ್ಯುಲರ್ಸ್ ಕೆಳಗಡೆ ಟು ಓಪನಿಂಗ್ ಸ್ಟಾಕ್ ಅಮೌಂಟ್ ಬರೀಬೇಕು, ಟು ಪರ್ಚೇಸಸ್ ಲೆಸ್ ಪರ್ಚೇಸ್ ರಿಟರ್ನ್, ಕ್ಯಾರೇಜ್ ಇನ್ವರ್ಡ್ಸ್, ವೇಜಸ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸ್. ಈ ತರ ಎಲ್ಲ ಎಕ್ಸ್ಪೆನ್ಸಸ್ ನ ಡೆಬಿಟ್ ಸೈಡ್ ಅಲ್ಲಿ ಬರೀತಾರೆ, ರೈಟ್? ಇನ್ಕಮ್ಸ್ ಎಲ್ಲಾನು ಕ್ರೆಡಿಟ್ ಸೈಡ್ ಅಲ್ಲಿ ಬರೀತಾರೆ. ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ ಮಾಡಿದ್ರೆ ನಮ್ಗೆ ಟ್ಯಾಲಿ ಮಾಡಿ ಎರಡು ಕಡೆನೂ ಬರ್ತಕ್ಕಂಥದ್ದು. ಡೆಬಿಟ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಬಂದ್ರೆ ಗ್ರಾಸ್ ಪ್ರಾಫಿಟ್ ಅಂತ ಕರೀತಾರೆ, ಕ್ರೆಡಿಟ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಬಂದ್ರೆ ಗ್ರಾಸ್ ಲಾಸ್ ಅಂತ ಕರೀತಾರೆ. ಓಕೆ, ಸೆಕೆಂಡ್ ಸ್ಟೆಪ್ ನೋಡಿ, ಅಸರ್ಟೈನ್ಮೆಂಟ್ ಆಫ್ ರೇಟ್ ಆಫ್ GP ಅಂತ, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಕಂಡುಹಿಡಿಯುವಂಥದ್ದು ಎರಡನೇ ಸ್ಟೆಪ್ ಆಗಿರುತ್ತೆ. GP ರೇಟ್ ಅನ್ನ ಕಂಡುಹಿಡಿಯಬೇಕು, ರೈಟ್? GP ರೇಟ್ ಕಂಡುಹಿಡಿಯೋದಕ್ಕೆ
ಫಾರ್ಮುಲಾ ಏನು ಅಂದ್ರೆ GP ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಗ್ರಾಸ್ ಪ್ರಾಫಿಟ್ ಸ್ಟೆಪ್ 1 ಅಲ್ಲಿ ಕಂಡುಹಿಡಿತೀರಲ್ಲ, ಅದರಲ್ಲಿ ಡಿವೈಡೆಡ್ ಬೈ ಸೇಲ್ಸ್, ಸೇಲ್ಸ್ ಲೆಕ್ಕದಲ್ಲೇ ಕೊಟ್ಟಿರ್ತಾರ. GP ನೀವು ಕಂಡುಹಿಡಿಬೇಕು ಸ್ಟೆಪ್ 1 ಅಲ್ಲಿ. GP ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡಿದ್ರೆ ನಿಮ್ಗೆ GP ರೇಷಿಯೋ ಬರುತ್ತೆ. ರೈಟ್. ನೆಕ್ಸ್ಟ್ ಸ್ಟೆಪ್ 3, ಪ್ರಿಪರೇಷನ್ ಆಫ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್. ಪ್ರಿಪರೇಷನ್ ಆಫ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್. ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಕ್ಕಂಥದ್ದು ಸ್ಟೆಪ್ 3 ಆಗಿರುತ್ತೆ. ಏನು ಟ್ರೇಡಿಂಗ್ ಅಕೌಂಟ್ ಅಂದ್ರೆ ಗೊತ್ತು ನಿಮಗೆ, ಈಗಾಗಲೇ ಒಂದಷ್ಟು ಎಕ್ಸ್ಪ್ಲನೇಷನ್ ಹೇಳಿದೆ. ಆಲ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಡೆಬಿಟ್ ಸೈಡ್, ಆಲ್ ಡೈರೆಕ್ಟ್ ಇನ್ಕಮ್ಸ್ ಆರ್ ಕ್ರೆಡಿಟ್ ಸೈಡ್ ಅಂತ ಹೇಳಿದೆ. ಹೌದು ಸರ್ ಅಂತ ಒಪ್ಕೊಂಡ್ರಿ. ರೈಟ್. ಬ್ಯಾಲೆನ್ಸಿಂಗ್ ಫಿಗರ್ ಡೆಬಿಟ್ ಸೈಡ್ ಬಂದ್ರೆ GP ಅಂತ ಕರೀತಾರೆ, ಗ್ರಾಸ್ ಪ್ರಾಫಿಟ್. ಕ್ರೆಡಿಟ್ ಸೈಡ್ ಬಂದ್ರೆ ಗ್ರಾಸ್ ಲಾಸ್ ಅಂತ ಕರೀತಾರೆ ಅಂತ ಹೇಳಿದೆ. ರೈಟ್. ಹಾಗೇನೆ ಇಲ್ಲಿ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡಬೇಕಾಗಿದೆ. ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಸರ್, ಟ್ರೇಡಿಂಗ್ ಅಕೌಂಟ್ ಅಂತ ಎಂಡ್ ಆಗ್ತಿದೆ ಹೆಸರು ನೋಡಿ ಅಲ್ವಾ? ನೀವೇ ಕೇಳ್ಬೋದು ಸರ್ ಟ್ರೇಡಿಂಗ್ ಅಕೌಂಟ್ ಅಂದ್ರೆ ಗೊತ್ತಿದೆ, ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್. ರೈಟ್. ಟ್ರೇಡಿಂಗ್ ಅಕೌಂಟ್ ಅಂದ್ರೆ ಕಂಪ್ಲೀಟ್ 12 ಮಂತ್ಸ್ಗೆ ಅಟ್ ದ ಎಂಡ್ ಆಫ್ ದ ಫೈನಾನ್ಷಿಯಲ್ ಇಯರ್ ಡೆಬಿಟ್ ಸೈಡ್ ಎಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಸೈಡ್ ಎಲ್ಲ ಡೈರೆಕ್ಟ್ ಇನ್ಕಮ್ಸ್ ನ ರೆಕಾರ್ಡ್ ಮಾಡಿದ್ರೆ ಅದನ್ನ ಟ್ರೇಡಿಂಗ್ ಅಕೌಂಟ್ ಅಂತ ಕರೀತಾರೆ. ಅಟ್ ದ ಎಂಡ್ ಆಫ್ 12 ಮಂತ್ಸ್, ಅಟ್ ದ ಎಂಡ್ ಆಫ್ ಫೈನಾನ್ಷಿಯಲ್ ಇಯರ್ ಅಂದ್ರೆ 12 ತಿಂಗಳನ್ನ ಫೈನಾನ್ಷಿಯಲ್ ಇಯರ್ ಅಂತ ಕರೀತಾರ. ಆ 12 ತಿಂಗಳು ಫೈನಾನ್ಷಿಯಲ್ ಇಯರ್ ಅನ್ನ ಇಯರ್ 12 ಮಂತ್ಸ್ ಆದ್ಮೇಲೆ ಪ್ರಿಪೇರ್ ಮಾಡಿದ್ರೆ ಅದನ್ನ ಟ್ರೇಡಿಂಗ್ ಅಕೌಂಟ್ ಅಂತ ಕರೀತಾರೆ. ಆದ್ರೆ ಇನ್ ಬಿಟ್ವೀನ್ ಆ ಫೈನಾನ್ಷಿಯಲ್ ಇಯರ್ಗಿಂತ ಕಡಿಮೆ, ರೈಟ್, 12 ತಿಂಗಳಾಗ್ಲಿಲ್ಲ, 2 ತಿಂಗಳಾಗಿತ್ತು, ಬಿಸ್ನೆಸ್ ರನ್ ಮಾಡ್ತಾ ಇದ್ವು, ಅಕೌಂಟ್ಸ್ ಮೇಂಟೈನ್ ಮಾಡ್ತೀವಿ, 2 ತಿಂಗಳಾಯ್ತು ಬೆಂಕಿ ಎತ್ಕೊಂಡು ಹೊಡೆದೋಯ್ತು, ಅಥವಾ 4 ತಿಂಗಳಾಯ್ತು ಬೆಂಕಿ ಎತ್ಕೊಂಡು ಹೊಡೆದೋಯ್ತು, ಅಥವಾ 8 ತಿಂಗಳಾಯ್ತು ಬೆಂಕಿ ಎತ್ಕೊಂಡು ಹೊಡೆದೋಯ್ತು. ಈ ತರ ಇರುತ್ತೆ ಸಿಚುಯೇಷನ್ಗಳು. ಇನ್ ಬಿಟ್ವೀನ್ ವಿಚ್ ಇಸ್ ಪ್ರಿಪೇರ್ಡ್ ಬಿಟ್ವೀನ್ ದ 2 ಕ್ಲೋಸಿಂಗ್ ಡೇಟ್ಸ್. ರೈಟ್. 2 ಕ್ಲೋಸಿಂಗ್ ಡೇಟ್ ಇರುತ್ತೆ. ಡಿಸೆಂಬರ್ ಎಂಡ್ಗೆ ಫೈನಾನ್ಷಿಯಲ್ ಇಯರ್ ಎಂಡ್ ಅಂತ ಅನ್ಕೊಳ್ಳೋದಾದ್ರ ಇನ್ ಬಿಟ್ವೀನ್ ಯಾವಾಗ್ಲೋ ಏಪ್ರಿಲ್ ಅಲ್ಲೋ, ಮೇನಲ್ಲೋ, ಜೂನ್ ಅಲ್ಲೋ, ಜುಲೈ ಅಲ್ಲೋ ಬೆಂಕಿ ಎತ್ತಿ ಉಳಿದ್ರೆ ಗೋಡೋನ್. ರೈಟ್. ಇನ್ ಬಿಟ್ವೀನ್ ಆ ವರ್ಷದ ಮಧ್ಯಭಾಗದಲ್ಲಿ ನಾವು ಡೆಬಿಟ್ ಸೈಡ್ ಅಲ್ಲಿ ಆಲ್ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಸೈಡ್ ಅಲ್ಲಿ ಆಲ್ ಇನ್ಕಮ್ಸ್ ಅನ್ನ ರೆಕಾರ್ಡ್ ಮಾಡ್ತೀವಿ. ಆಲ್ ಡೈರೆಕ್ಟ್ ಇನ್ಕಮ್ಸ್, ಆಲ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ರೆಕಾರ್ಡ್ ಮಾಡ್ತೀವಿ ಅಲ್ವಾ? ಡೆಬಿಟ್ ಸೈಡ್ ಅಲ್ಲಿ ಆಲ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಸೈಡ್ ಅಲ್ಲಿ ಆಲ್ ಡೈರೆಕ್ಟ್ ಇನ್ಕಮ್ಸ್ ಅನ್ನ ರೆಕಾರ್ಡ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಅಪ್ ಟು ದ ಡೇಟ್ ಆಫ್ ಫೈರ್. ಬೆಂಕಿ ಹತ್ಕೊಳ್ತಲ್ಲ ಆ ದಿವಸದವರೆಗೂ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದಕ್ಕೋಸ್ಕರ ಇದನ್ನ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಂತ ಕರೀತಾರೆ. ಹಾಗಾದ್ರೆ ಇಲ್ಲಿ ಸರ್ ಓಪನಿಂಗ್ ಸ್ಟಾಕ್ ಅಂತ ಇದೆ, ಪರ್ಚೇಸಸ್ ಅಂತ ಇದೆ, ಲೆಸ್ ಪರ್ಚೇಸ್ ರಿಟರ್ನ್, ಜಸ್ಟ್ ಲೈಕ್ ಟ್ರೇಡಿಂಗ್ ಅಕೌಂಟ್ ತರನೇ ನೋಡಿ. ಈ ಕಡೆನೂ ಅಷ್ಟೇ ಸೇಲ್ಸ್ ಅಂತ ಇದೆ, ಲೆಸ್ ಸೇಲ್ಸ್ ರಿಟರ್ನ್ ಅಂತ ಇದೆ. ರೈಟ್. just equal to trading account, but which is prepared half yearly, quarterly or at the date of fire. ಬೆಂಕಿ ಎತ್ಕೊಳತ್ತಲ್ಲ ಆ ಡೇಟಿಗೆ ಪ್ರಿಪೇರ್ ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ ಇದನ್ನ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಂತ ಕರೀತಾರೆ. ನೋಡಿ, ಡೆಬಿಟ್ ಸೈಡ್ ಇದೆ ಓಪನಿಂಗ್ ಸ್ಟಾಕ್ ಅಮೌಂಟ್ ಫಿಲ್ ಅಪ್ ಮಾಡಿದ್ದಾರೆ. ಪರ್ಚೇಸಸ್ ಅಪ್ ಟು ದ ಡೇಟ್ ಆಫ್ ಫೈರ್ ಅಂತ, ಬೆಂಕಿ ಎತ್ಕೊಳ್ಳೋದ್ರವರೆಗೂ ಪರ್ಚೇಸ್ ಎಷ್ಟಿತ್ತು. ಲೆಸ್ purchase return up to the date of fire, wages up to the date of fire, manufacturing expenses up to the date of fire. ಈ up to the date of fire ಅಂತ ಇದೆಯಲ್ಲ ಇದು ಇಂಪಾರ್ಟೆಂಟ್. ಬೆಂಕಿ ಎತ್ಕೊಳ್ಳೋವರೆಗೂ, ನಾಟ್ ಫಾರ್ 12 ಮಂತ್ಸ್. 12 ಮಂತ್ಸ್ ಆದ್ರೆ ಟ್ರೇಡಿಂಗ್ ಅಕೌಂಟ್, 12 ಮಂತ್ಸ್ ಅಲ್ಲ ಸರ್ ನಾವು ಮಾಡ್ತಿರೋದು ಅಂದ್ರೆ ಅದು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್. ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ 4 ಇದೆ ನೋಡಿ, 4ನೇ ಸ್ಟೆಪ್ ಇದೆ. ಅಸರ್ಟೈನ್ಮೆಂಟ್ ಆಫ್ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್. ಅಸರ್ಟೈನ್ಮೆಂಟ್ ಆಫ್ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್. ರೈಟ್. ಈ ಅಸರ್ಟೈನ್ಮೆಂಟ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಕ್ಯಾಲ್ಕುಲೇಷನ್ ಅಂತ. ರೈಟ್. ಅಸರ್ಟೈನ್ಮೆಂಟ್ ಆಫ್ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್. ನಿಜವಾಗಲೂ ಗೋಡೌನ್ ನಲ್ಲಿ ಆಕ್ಚುಯಲ್, ನಿಜವಾಗಲೂ ಗೋಡೌನ್ ನಲ್ಲಿ ಎಷ್ಟು ಲಾಸ್ ಆಗಿದೆ ಅಂತ ಕಂಡುಹಿಡಿತಕ್ಕಂಥದ್ದು.
ಹೆಂಗೆ ಕಂಡುಹಿಡಿತಾರ ನೋಡಿ. ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಕಾಲಮ್ ಹಾಕೊಳ್ಬೇಕು. ರೈಟ್, ಪರ್ಟಿಕ್ಯುಲರ್ಸ್ಗೆ ಜಾಸ್ತಿ ಜಾಗ ಇದೆ, ರುಪೀಸ್ಗೆ ಕಡಿಮೆ ಜಾಗ ಇದೆ. ಈ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಕಾಲಮ್ ಹಾಕಿದ್ಮೇಲೆ ಫಸ್ಟ್ ಏನ್ ಬರಬೇಕು? ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಎಲ್ಲಿ ಸಿಗುತ್ತೆ ಅಂದ್ರೆ ಸ್ಟೆಪ್ 4 ಅಲ್ಲ, ಸಾರಿ, ಸ್ಟೆಪ್ 3 ನಲ್ಲಿ ಈ ಕ್ಲೋಸಿಂಗ್ ಸ್ಟಾಕ್ ಉಳಿಯುತ್ತಲ್ಲ, ರೈಟ್, ಇಲ್ಲಿ ನೋಡಿ ಕ್ಲೋಸಿಂಗ್ ಸ್ಟಾಕ್, ಅದೇನೆ ಅಪ್ ಟು ದ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಅಂತ ಕರೀತಾರೆ. ಸರಿನಾ? ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಅಂದ್ರೆ ನಾವು ಯಾವತ್ತು ಬೆಂಕಿ ಎತ್ಕೊಂತು, ಏಪ್ರಿಲ್ 15ನೇ ತಾರೀಕು ಬೆಂಕಿ ಎತ್ಕೊಂತು ಅಂದ್ರೆ ಅಲ್ಲಿವರೆಗೆ ಬರೀತಿರ್ತೀವಲ್ಲ, ಏಪ್ರಿಲ್ 15ರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಉಳಿತೈತಲ್ಲ, ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಈ ಅಮೌಂಟ್ ಇಲ್ಲಿ ಸ್ಟೆಪ್ 3 ನಲ್ಲಿ ಕಂಡಿಡಿದಿರೋ ಅಮೌಂಟ್ ಸ್ಟೆಪ್ 4ಗೆ ಬರ್ಕೊಬೇಕು. ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಅಂತ ಬರ್ಕೊಬೇಕು. ಲೆಸ್ ಗೂಡ್ಸ್ ಸೇವ್ಡ್. ಗೋಡೌನ್ ಹತ್ತಿ ಉರಿತಾ ಇದೆ ಅಂದ್ರ, ಬೆಂಕಿ ಎತ್ಕೊಂಡು ಉರಿತಿದ್ರ, ಬೆಂಕಿ ಎತ್ಕೊಂಡಿದ್ದಾಗ ಅಲ್ಲೇ ಓನರ್ ಇದ್ರ, ರೈಟ್, ಬೆಂಕಿ ಆರಿಸ್ತಾರ, ಸೇವ್ ಮಾಡ್ತಾರ, ಅದನ್ನ ಗೂಡ್ಸ್ ಸೇವ್ಡ್ ಅಂತ ಕರೀತಾರೆ. ಅಥವಾ ಸಾಲ್ವೇಜ್ಡ್ ಅಂತ ಕರೀತಾರೆ. ಗೂಡ್ಸ್ ಸೇವ್ಡ್ ಅಂದ್ರೆ ಬೆಂಕಿ ಹತ್ತುರಿಬೇಕಾದ್ರೆ, ರೈಟ್, ಫೈರ್ ಎಂಜಿನ್ ಅನ್ನ ಕರೆಸಿ ಬೆಂಕಿ ಎಲ್ಲ ಆರಿಸಿ ಒಂದಷ್ಟು ಉಳಿಸ್ಕೊಳ್ತೀವಿ, ಅದು ಗೂಡ್ಸ್ ಸೇವ್ಡ್. ಸಾಲ್ವೇಜ್ಡ್, ಕೆಲವೊಂದು ವಸ್ತುಗಳು ಬೆಂಕಿನಲ್ಲಿ ಉರಿಯಲ್ಲ. ಗೋಡೌನ್ ಅಲ್ಲಿ ತುಂಬಿಸಿರ್ತೀರಾ, ಲೈಕ್ ಡೆಸ್ಕ್ ಫುಲ್ ಒಂದು ಗೋಡೌನ್ ಅಲ್ಲಿ ತುಂಬಿಸಿದಿರಾ ಅಂತ ಅನ್ಕೊಳ್ಳಿ. ಆ ಡೆಸ್ಕ್ ಇರೋ ಅಂತ ರೂಮ್ಗೆ ಬೆಂಕಿ ಬಿದ್ದಿದೆ, ಡೆಸ್ಕ್ ಮರ ಉಡ್ಡಿತ್ತಲ್ಲ ಅದೆಲ್ಲ ಹತ್ತು ಉರಿತು, ಆ ಮೆಟಲ್ ಇತ್ತಲ್ಲ ಅದ್ ಹಂಗೆ ಉಳ್ಕಂತ. ದಟ್ ಈಸ್ ಸಾಲ್ವೇಜ್. ಆರ್ ಸ್ಕ್ರಾಪ್ ವ್ಯಾಲ್ಯೂ ಅಂತ ಕರೀತಾರೆ. ಸ್ಕ್ರಾಪ್ ವ್ಯಾಲ್ಯೂ, ಸ್ಕ್ರಾಪ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಸ್ಕ್ರಾಪ್ ವೇಸ್ಟೇಜ್, ಒತ್ತಿ ಉರಿದಿರ್ತಕ್ಕಂಥದ್ನ ಸ್ಕ್ರಾಪ್ ತಗೊಂಡ್ ಹೋಗ್ತಾರೆ, ಗುಜ್ರಿಗೆ ತಗೊಂಡ್ ಹೋಗ್ತಾರೆ ಹೇಳ್ತಿರಲ್ಲ, ಆ ಸ್ಕ್ರಾಪ್ ಎಷ್ಟು ತಗೊಂಡ್ ಹೋಗ್ತಾರೆ? ಗೋಡನ್ ಅಲ್ಲಿ ಬೆಂಕಿ ಎತ್ಕೊಂಡು ಉಳಿದಿದೆ, ಆ ಉಳಿದಿರೋ ಅಸ್ಥಿ ಪಂಜರನ, ರೈಟ್, ಸ್ಕ್ರಾಪ್ ಅಂದ್ರೆ ಅದನ್ನ ಕಬ್ಣ ಮೆಟಲ್ ಎಲ್ಲ ಉಳಿದಿರ್ತಾವಲ್ಲ, ಅದನ್ನ ಎಷ್ಟು ತಗೊಂಡ್ ಹೋಗ್ತಿದಾರೆ? ಅದನ್ನ ಸ್ಕ್ರಾಪ್ ವ್ಯಾಲ್ಯೂ ಅಂತ ಕರೀತಾರ. ಅದನ್ನ ಲೆಸ್ ಮಾಡ್ಬೇಕು. ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಮೈನಸ್ ಗೂಡ್ಸ್ ಸೇವ್ಡ್, ಅವಾಗ ಒಂದು ಬ್ಯಾಲೆನ್ಸ್ ಅಮೌಂಟ್ ಬರುತ್ತೆ. ಬ್ಯಾಲೆನ್ಸ್ ಅಮೌಂಟ್ ಬರುತ್ತೆ, ರೈಟ್. ನೆಕ್ಸ್ಟ್ ಆಡ್. ಈ ಬ್ಯಾಲೆನ್ಸ್ ಅಮೌಂಟ್ಗೆ ಆಡ್ ಮಾಡಬೇಕು. ಆಡ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಎಸ್ಟಿಂಗ್ವಿಶಿಂಗ್ ಫೈರ್ ಅಂತ ಕರೀತಾರೆ. ಫೈರ್ ಎಕ್ಸ್ಟಿಂಗ್ವಿಷರ್ ಕೇಳಿದಿರಾ? ಫೈರ್ ಎಕ್ಸ್ಟಿಂಗ್ವಿಷರ್ ಅಂದ್ರ ಬೆಂಕಿಯನ್ನು ಆರಿಸ್ತಕ್ಕಂಥ, ಬೆಂಕಿಯನ್ನು ನಂದಿಸುವಂತಹ ಡಿವೈಸ್. ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಒಂದು ಸಿಲಿಂಡರ್ ಇಟ್ಟಿರ್ತಾರ ಫಿಲಂ ಥಿಯೇಟರ್ಗಳಲ್ಲಿ, ಪೆಟ್ರೋಲ್ ಬಂಕ್ಗಳಲ್ಲಿ, ಮಾಲ್ಗಳಲ್ಲಿ, ರೈಟ್, ಒಂದು ಚಿಕ್ಕ ಸಿಲಿಂಡರ್ ಇಟ್ಟಿರ್ತಾರ. ಆ ಸಿಲಿಂಡರ್ ಮೇಲೆ ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಬರ್ದಿರ್ತಾರ, ರೈಟ್. ಬೆಂಕಿ ಎತ್ಕೊಂಡ್ರೆ ಆ ಫೈರ್ ಎಕ್ಸ್ಟಿಂಗ್ವಿಷರ್, ಆ ಗ್ಯಾಸ್ ಬರುತ್ತೆ ಸಿಲಿಂಡರ್ ನಲ್ಲಿ, ಗ್ಯಾಸ್ ಅನ್ನ ಸ್ಪ್ರೇ ಮಾಡಿದ್ರೆ ಬೆಂಕಿ ಹಾರಿ ಹೋಗುತ್ತೆ, ರೈಟ್. ಆತರ ಫೈರ್ ಎಕ್ಸ್ಟಿಂಗ್ವಿಶ್ ಮಾಡ್ಬೇಕಾರೆ ಸಿಲಿಂಡರ್ ಫ್ರೀ ಆಗಿ ಕೊಡಲ್ಲ, ಅದಕ್ಕೂ ದುಡ್ಡು ಆಗುತ್ತೆ, ಅದಕ್ಕೆ ಎಷ್ಟು ಖರ್ಚು ಬಂತು. ಅಥವಾ ಫೈರ್ ಇಂಜಿನ್ ಕೇಳಿದಿರ ನೀವು? ಲಾರಿಗಳು ಬಂದು ನೀರು ತುಂಬ್ಕೊಂಬಂದು, ರೈಟ್, ಬೆಂಕಿ ಎಲ್ಲ ಹಾರಿಸ್ತಾರ, ಅವ್ರಿಗೊಂದ್ ಸ್ವಲ್ಪ ಏನಾದ್ರು ಅಮೌಂಟ್ ಕೊಟ್ಟಿದ್ರ, ರೈಟ್, ಅದನ್ನ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಎಸ್ಟಿಂಗ್ವಿಶ್ ಫೈರ್ ಅಂತ ಕರೀತಾರೆ, ರೈಟ್. ಬೆಂಕಿ ಹಾರಿಸೋದಕ್ಕೆ ಖರ್ಚು ಎಷ್ಟು ಮಾಡಿರ್ತೀರಾ ಅದನ್ನ ಆಡ್ ಮಾಡ್ಕೊಂಡ್ರೆ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಬರುತ್ತೆ. ನೋಡಿ ಕರೆಕ್ಟಾ? ಗೋಡೌನ್ ಅಲ್ಲಿ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಬೆಂಕಿ ಎತ್ಕೊಂಡಿದ್ದ ದಿವಸ ಇರ್ತಕ್ಕಂಥ ಗೂಡ್ಸ್ ಲೆಸ್ ಸೇವ್ಡ್ ಗೂಡ್ಸ್, ಉಳಿಸ್ಕೊಂಡಿದ್ದಂಥದ್ದು ಅಥವಾ ಸಾಲ್ವೇಜ್ಡ್ ಅಥವಾ ಸ್ಕ್ರಾಪ್ ಗೂಡ್ಸ್ ಎಷ್ಟು ಲೆಸ್ ಮಾಡ್ಕೊಂತೀರಾ, ಬ್ಯಾಲೆನ್ಸ್ ಅಮೌಂಟ್ ಬರುತ್ತೆ. ಆಡ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಎಸ್ಟಿಂಗ್ವಿಶಿಂಗ್ ಫೈರ್, ಬೆಂಕಿ ಆರಿಸೋದಕ್ಕೆ ಒಂದಷ್ಟು ಖರ್ಚು ಮಾಡ್ತಾರೆ, ಅದನ್ನ ಆಡ್ ಮಾಡಿದ್ರೆ ಬರ್ತಕ್ಕಂಥದ್ದು ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್. ನೆಕ್ಸ್ಟ್ ಸ್ಟೆಪ್ 5 ಅಸರ್ಟೈನ್ಮೆಂಟ್ ಆಫ್ ಕ್ಲೈಮ್ ಅಮೌಂಟ್. ಕ್ಲೈಮ್ ಅಮೌಂಟ್ ಅನ್ನ, ರೈಟ್, ಕ್ಲೈಮ್ ಅಮೌಂಟ್ ಅನ್ನ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಇದೆ, ಅದನ್ನ ಅಸರ್ಟೈನ್ಮೆಂಟ್ ಆಫ್ ಕ್ಲೈಮ್ ಅಮೌಂಟ್. ನೋಡಿ ಇಲ್ಲಿ, ಅಮೌಂಟ್ ಆಫ್ ಕ್ಲೈಮ್ ಈಕ್ವಲ್ಸ್ ಆಕ್ಚುಯಲ್ ಅಮೌಂಟ್ ಆಫ್ ಸ್ಟಾಕ್, ರೈಟ್, divided by stock on the date of fire, actual loss of stock ಅಥವಾ actual amount of loss ಮೇಲ್ಗಡೆ
ನ್ಯೂಮರೇಟರ್ ಅಲ್ಲಿ ಬರ್ಬೇಕಾಗಿರ್ತಕ್ಕಂಥದ್ದು ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್. ಇದೆಲ್ಲಿ ಸಿಕ್ತು? ಸ್ಟೆಪ್ 4 ನಲ್ಲಿ ಸಿಕ್ಕಿರೋ ಅಂತ ಅಮೌಂಟ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಸ್ಟೆಪ್ 3 ನಲ್ಲಿ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಅಂತ ಹೇಳಿ ಕ್ರೆಡಿಟ್ ಸೈಡ್ ಅಲ್ಲಿ ಕಂಡು ಹಿಡಿದಿರ್ತಿರಲ್ಲ ಅಮೌಂಟ್ ಇಂಟು ರೈಟ್ ಮಲ್ಟಿಪ್ಲೈ ಮಾಡ್ಬೇಕು ಪಾಲಿಸಿ ಅಮೌಂಟ್ಗೆ. ಲೆಕ್ಕದಲ್ಲೇ ಪಾಲಿಸಿ ಅಮೌಂಟ್ ಕೊಟ್ಟಿರ್ತಾರೆ, ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಒಂದಷ್ಟು ಅಮೌಂಟ್ ಬರುತ್ತೆ, ಅದು ನಿಜವಾದ ಕ್ಲೈಮ್ ಅಮೌಂಟ್ ಆಗಿರುತ್ತೆ. ಕ್ಲಿಯರ್? 5 ಸ್ಟೆಪ್ ಅರ್ಥವಾಯ್ತಾ? ರೈಟ್, ಆ ಸ್ಟೆಪ್ಸ್ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಜಸ್ಟ್ ಪಾಯಿಂಟ್ ಔಟ್ ಮಾಡ್ತೀನಿ. ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್ ಫಸ್ಟ್ ಸ್ಟೆಪ್. ಸ್ಟೆಪ್ 2 ಅಸರ್ಟೈನ್ಮೆಂಟ್ ಆಫ್ ರೇಟ್ ಆಫ್ GP. ರೇಟ್ ಆಫ್ GP ಅಂದ್ರೆ ಗ್ರಾಸ್ ಪ್ರಾಫಿಟ್. ಸ್ಟೆಪ್ 3 ಪ್ರಿಪರೇಷನ್ ಆಫ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್. ಸ್ಟೆಪ್ 4 ಅಸರ್ಟೈನ್ಮೆಂಟ್ ಆಫ್ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್. ಸ್ಟೆಪ್ 5 ಅಸರ್ಟೈನ್ಮೆಂಟ್ ಆಫ್ ಕ್ಲೈಮ್ ಅಮೌಂಟ್. ಕ್ಲೈಮ್ ಅಮೌಂಟ್ ನ ಅಸರ್ಟೈನ್ ಮಾಡ್ತಕ್ಕಂಥ ಸ್ಟೆಪ್ 5. ಓಕೆ, these 5 steps involved in ಫೈರ್ ಇನ್ಶೂರೆನ್ಸ್ ಕ್ಲೈಮ್. ಫೈರ್ ಇನ್ಶೂರೆನ್ಸ್ ಕ್ಲೈಮ್ ನಲ್ಲಿ ಇಷ್ಟು ಸ್ಟೆಪ್ಗಳು ಇರುತ್ತೆ.